ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನಾ ಜಶ್ವಿ ಲಾಗ್ಸ್. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಬ್ಬದ ಮೊದಲಿನ ದಿನವೇ ನಾನು ನೈಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೋತಿದ್ದೆ. ಮತ್ತು ಬೆಳಗ್ಗೆ ಅಂತಂದರೆ ಪೂಜೆ ಅದು ಇದು ಎಲ್ಲ ಇರುತ್ತೆ, ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಫುಲ್ ನೈಟೆಲ್ಲ ರಂಗೋಲಿ ಹಾಕ್ಕೊತಾ ಇದ್ದೆ. ಜಶ್ವಿನೇ ವಿಡಿಯೋ ಮಾಡ್ತಿರೋದು ಇವತ್ತು. ನನ್ನ ಪಾಪ ಅಷ್ಟೊಳಗೆ ಎಷ್ಟಾಗುತ್ತೋ ಅಷ್ಟು ನೀವು ಮಾಡಿಕೊಟ್ಟಿದ್ದಾಳೆ. ಆದರೂ ಏನಂದರೆ ಮಕ್ಕಳನ್ನ ಹಾಕ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ನಾನು ಮಧ್ಯಾಹ್ನ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಆಮೇಲೆ ನೈಟ್ ಮಲಗಿಬಿಡ್ತಾಳೆ ಬೇಗ ಅಂತಂದರು, ಆಗಲೂ ಮಲಗಲಿಲ್ಲ. ಆಮೇಲೆ ಮತ್ತೆ ಆಗೆಲ್ಲ ರಂಗೋಲಿ ಎಲ್ಲ ಕಲರ್ಸ್ ಎಲ್ಲ ತರಿಸ್ಕೊಂಡಿದ್ದೆ, ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ಆದಮೇಲೆ ಎಲ್ಲನೂ ನೀಟಾಗಿ ರಂಗೋಲಿ ಹಾಕ್ಕೊತಾ ಇದ್ದೆ. ನೋಡಿ ಫೈನಲ್ ಲುಕ್ಕು ನನ್ನ ರಂಗೋಲಿದು ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಡೇ ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತು ಅಡುಗೆ ಎಲ್ಲ ಮಾಡಿ ಮುಗಿಸಿ ಟಿಫನ್ನು ಮತ್ತು ಪೂಜೆಗೆ ಪ್ರಸಾದ ಎಲ್ಲ ಮಾಡಿಕೊಂಡು ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ನಾನು ಪೂಜೆ ಎಲ್ಲ ಮಾಡ್ಕೊತಿದ್ದೆ. ನಮ್ಮಮ್ಮ ಮನೇಲಿ ಎಳ್ಳೆಲ್ಲ ಬೀರ್ತಾ ಇರಲಿಲ್ಲ, ಮತ್ತು ನಮ್ಮ ಹಸ್ಬೆಂಡ್ ಮನೇಲಿ ಗೊತ್ತಿಲ್ಲ ನನಗೆ. ಅಂದರೆ ನಾನು ಮನೇಲಿ ಬಂದಾಗಿಂದ ನಾನು 3 ಇಯರ್ಸಿಂದ ಎಳ್ಳು ಬೀರೋದು ಮತ್ತು ನನಗೆ ಒಂದು ಸ್ವಲ್ಪ ಜನ ಗೊತ್ತಿರೋರಿಗೆಲ್ಲ ನಾನು ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಕುಂಕುಮ ಕೊಡೋದು ರೂಢಿ ಮಾಡ್ಕೊಂಡಿದ್ದೀನಿ. ಸೊ ಅದೇ ರೀತಿ ನನಗೆ ಹೇಗೆ ಗೊತ್ತಿದೆಯೋ ಆ ಥರ ನನಗೆ ಗೊತ್ತಿರೋ ರೀತಿಯೇ ಬರ್ತಿದ್ದೀನಿ. ಇದ್ರಲ್ಲಿ ತಪ್ಪು ಸರಿ ಯಾವುದು ಅನ್ನೋದು ಗೊತ್ತಿಲ್ಲ ನನಗೆ, ಬಟ್ ನನಗೆ ಏನು ತೋಚಿದೆ, ನನಗೆ ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ ಆ ರೀತಿ ನಾನು ಮಾಡ್ಕೊತಾ ಬಂದಿದ್ದೀನಿ. ಇಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ದೇವರೇ ನೋಡ್ಕೊಳ್ಳಪ್ಪ ಅಂಥೇಳಿ ಎಲ್ಲ ಇದ್ದು ಮುಗಿಸ್ಕೊಂಡು ದೇವರಿಗೆಲ್ಲನೂ ದೀಪ ಎಲ್ಲ ಹಚ್ಚಿ ಉತ್ಕಡ್ಡಿ ಎಲ್ಲ ಹಚ್ತಿದ್ದು, ದೀಪ ಎಲ್ಲ ಹಚ್ಚಿದಾಯಿತು. ಉತ್ಕಡ್ಡಿ ಎಲ್ಲ ಹಚ್ಚಿ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ನಮಸ್ತೆಸ್ತು ಮಹಾಮಯದು. ನಮಸ್ತೆಸ್ತು ಮಹಾಮಯ, ನಮಸ್ತೆಸ್ತು ಮಹಾಮಹೇಶಿ ಪೀಠೆ ಸುರಪೂಜಿತೆ ಶಂಖ ಚಕ್ರ ಗಗಸ್ತೆ ಮಹಾಲಕ್ಷ್ಮೀ ನಮಸ್ತುತೆ. ನಮಸ್ತೆಸ್ತು ಗಡ್ಡರದ ಕೋಲ ಸುರ ಭಯಂಕರೇ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮಸ್ತುತೆ. ಸುದ್ದಿ ಬುದ್ಧಿ ಸುದ್ದಿ ಬುದ್ಧಿ ಪ್ರದಾಹಿನಿ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಸುದ್ದಿ ಬುದ್ಧಿ ಪ್ರದಾಹಿನಿ ಪ್ರದೇ ದೇವಿ ಭಕ್ತಿ ಭಗವತಿ ಹೇಷಿತ ತುಕ್ಕಟ ಟೊಂಬಿರಿ ಬೂರಿ ಕುಟುಂಬಿರಿ ಬೂರಿ ಕುತೆ ಜಯ ಜಯ ಶಾಸ ಪಟ್ಟಿ. ಭಕ್ತಿ ಭಕ್ತಿ ಮುಕ್ತಿ ಪ್ರದಾಹಿತೆ. ಅಲ್ಲೋಡು ಊರ್ ಕಡಿಯಲ್ಲಿ ಹೇಗಿಟ್ಟಿದ್ಯಾ, ಊರ್ ಕಡಿ ಹೇಗಿಟ್ಟಿದ್ಯಾ ನೋಡಮ್ಮ.
ಮಂಗಳಾರತಿ ಎಲ್ಲ ಮಾಡಿ ಎಲ್ಲ ಆಗಿತ್ತು. ಮತ್ತು ಜಶ್ವಿನಿಗೂ ಮತ್ತು ಏಕೆಂದರೆ ಬೆಳಗ್ಗೆಯಿಂದ ಅವಳನ್ನ ರೆಡಿ ಮಾಡೋದೇ ನನಗೆ ಲೇಟ್ ಆಗಿಬಿಡುತ್ತೆ. ಪೂಜೆ ಎಲ್ಲ ಆಲ್ಮೋಸ್ಟ್ ಆಗೋಷ್ಟರಲ್ಲಿ 12 ಆಗಿಬಿಟ್ಟಿತ್ತು ನಂದು. ಸೊ ಅವಳಿಗೆಲ್ಲ ಆಗಿ ಮತ್ತು ಅವಳು ಎಳ್ಳು ಬೆಲ್ಲ ಕೊಟ್ಟು ಅವಳು ಕಲ್ಲು ನೋಡಿ ಅದರೊಳಗಡೆ ಎಳ್ಳು ಬೆಲ್ಲ ಕಲರ್ಸ್ ಇರುತ್ತಲ್ವ, ಸೊ ಅದು ಬೇಕು ಅಂತೇಳಿ ತೊಗೊತಿದ್ದಾಳೆ. ಸೊ ನಮ್ಮನೆ ಪೂಜೆ ಈ ರೀತಿ ಇತ್ತು. ನನಗೇನು ಗೊತ್ತಿದೆಯೋ ಆ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ನಾನು ಮತ್ತೆ ಜಶ್ವಿಗೆ ಫೋಟೋಸ್ ತೆಗಿಯೋಣ ಅಂತ ಅಂದ್ಬಿಟ್ಟು ಜಸ್ಟ್ ಲೈಟಾಗಿ ಮನೇಲಿ ಇರೋ ಒಂದು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಪ್ರಾಪ್ಸ್ನ ನಾನು ಫೋಟೋಶೂಟ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ಜಸ್ಟ್ ಬ್ಯಾಕ್ ಡ್ರಾಪ್ ಥರ ಎಲ್ಲ ನೋಡಿಕೊಂಡು ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೆ. ಪ್ರತಿಯೊಂದೂ ಎಲ್ಲ ನೀಟಾಗಿ ಒಂದೊಂದು ಎಲ್ಲ ತಂದು ಇಟ್ಕೊಟ್ಟಿದ್ದೆ. ಬಟ್ ಇಲ್ಲಿ ನನಗೆ ಕಬ್ಬು ಬಿಡ್ತಿದ್ದೀನಿ, ಒಂದಿಟ್ರೆ ಇನ್ನೊಂದು ಬಿದೋಗ್ತಿದೆ, ಇನ್ನೊಂದು ಬಿದೋಗ್ತಾ ಇತ್ತು. ಸೊ ಹೇಗೋ ಮಾಡಿ ಒಂದು ಅರೇಂಜ್ಮೆಂಟ್ಸ್ ಥರ ಮಾಡ್ಕೊಂಡಿದ್ದೆ. ಬಟ್ ನನ್ನ ಮೇಯ್ನ್ ಪ್ರಾಬ್ಲಮ್ ಇದ್ದಿದ್ದು ಜಶ್ವಿ ಹೇಗೆ ಫೋಟೋಸ್ ತೆಗೆಸ್ಕೊತಾಳೋ ಏನೋ, ಅವಳು ತರಲೆ ಮೊದಲೇ ತೆಗೆಸ್ಕೊಳ್ಳಲ್ಲ. ಜಸ್ಟ್ ಒಂದು 2-3 ಫೋಟೋ ತೆಗೆಸ್ಕೊಂಡ್ಮೇಲೆ ಆಗಲ್ಲ ಅವನು ಅಂತ ತರಲೆ ಮಾಡ್ತಿರ್ತಾಳೆ. ಆದರೂ ಏನು ಮಾಡ್ತಾಳೆ ಏನೋ ಅನ್ನೋ ಭಯ ಇತ್ತು. ಬಟ್ ನನಗೆ ಈ ಸರಿ ಏನೂ ಗೊತ್ತಿಲ್ಲ, ತುಂಬಾ ಕೋಪ್ರೇಟ್ ಮಾಡಿದ್ಲು ಜಶ್ವಿ ನನಗಂತೂ. ಅಮ್ಮ ಈ ರೀತಿ ಫೋಟೋಸ್ ತೆಗಿಯೋಣ, ಆ ರೀತಿ ಫೋಟೋಸ್ ತೆಗಿಯೋಣ ಅಂಥೇಳಿ ನನಗೆ ಎನ್ಕರೇಜ್ ಮಾಡ್ತಿದ್ಲು. ಅವಳೇ ಪೋಸಸ್ ಎಲ್ಲ ತೋರಿಸ್ತಿದ್ಲು. ಬಟ್ ಏನಂತಂದರೆ ಇಲ್ಲಿ ನಾವಿದ್ದಿದ್ದು ಇದರಲ್ಲಿ ಅಮೃತಹಳ್ಳಿಲಿ ಜಾತ್ರೆ ನಡೀತಿತ್ತು 3 ಡೇಸಿಂದ. ಸೊ ಅಲ್ಲಿ ಅವಳಿಗೆ ಟಾಯ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಆ ಒಂದು ಇದಕ್ಕೋಸ್ಕರ ಅವಳು ಚೆನ್ನಾಗಿ ಫೋಟೋಸ್ಗೆಲ್ಲನೂ ಕೋಪ್ರೇಟ್ ಮಾಡ್ತಿದ್ಲು. ನೀಟಾಗಿ ಎಲ್ಲ ಥರ ಫೋಟೋಸ್ ತೆಗೆಸ್ಕೊಂಡು ಇನ್ಕ್ಲೂಡಿಂಗ್ ರೀಲ್ಸ್ ಎಲ್ಲ ಮಾಡಿದ್ದಾಳೆ. ಅವಳು ರೀಲ್ಸ್ ಎಲ್ಲ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ನನಗದು ಅವಳು ವ್ಯೂಸೇ ಬರ್ತಿರ್ಲಿಲ್ಲ, 1 ವ್ಯೂ ಸಹ ಬರ್ತಿಲ್ಲ, ಏನೋ ಗೊತ್ತಿಲ್ಲ. ಬಟ್ ಆಮೇಲೆ ಅವಳು ಬೇಕಂದರೆ ಅವಳು ಇನ್ಸ್ಟಾಗ್ರಾಮಲ್ಲಿ ಅವಳದು ಇನ್ಸ್ಟಾಗ್ರಾಮ್ ಇದೆ Jashvi26 ಅಂತ. ಸೊ ನೀವು ಹೋಗಿ ಅವಳು ರೀಲ್ಸ್ ನೋಡ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಸಲ ಅವಳದು ರೀಲ್ಸು. ಎಷ್ಟು ಕ್ಯೂಟಾಗಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಮಾಡಿದ್ದಾಳೆ ಅವಳು. ಪ್ರಾಪ್ಸ್ ಎಲ್ಲ ರೆಡಿ ಮಾಡಿ ಆಗಿತ್ತು. ಸೊ ಆಮೇಲೆ ನೋಡಿ ಈ ರೀತಿ ಎಲ್ಲನೂ ಪ್ರತಿಯೊಂದು ನೀಟಾಗಿ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಜಶ್ವಿನ ಕರೆಸ್ಕೊಂಡು ಅವಳ ಹತ್ರ 1-2 ಫೋಟೋಸು ರೀಲ್ಸ್ ಎಲ್ಲ ಮಾಡಿಕೊಂಡೆ. ನನ್ನ ಮುದ್ದಿನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ಅನ್ನೋದನ್ನು ಕಮೆಂಟ್ ಮಾಡಿ. ಇದೆಲ್ಲ ಆಯಿತು. ಪೂಜೆ ಎಲ್ಲ ಮಾಡಿ ಆದಮೇಲೆ ಅದೇ ಜಾತ್ರೆ ನಡೀತಿದೆ ಅಂತ ಹೇಳಿದ್ನಲ್ಲ ಅಮೃತಹಳ್ಳಿಲಿ. ಸೊ ಅಲ್ಲಿ ಹೋಗಿದ್ದೆ, ಜಾತ್ರೆ ಹತ್ರ ಹೋದೆ. ಎಲ್ಲಂತೂ ತುಂಬಾ ಸಖತ್ತು ಕ್ರೌಡ್ ಇತ್ತು. ದೇವಸ್ಥಾನಕ್ಕೆ ದರ್ಶನಕ್ಕೆ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಅಷ್ಟಕ್ಕೆ ಹೋಯಿತು. ಬಟ್ ಆದರೂ ನನಗೆ ಅಲ್ಲೊಂದು, ಯಾಕಂದರೆ ಅಮೃತಹಳ್ಳಿಲೆಲ್ಲ ಲೋಕಲಾಗಿರೋರೆಲ್ಲನೂ ಪರಿಚಯ ಇರೋರೆ. ಅದರಿಂದ ನಮಗೆ ಬೇಗನೆ ಬಿಟ್ಬಿಟ್ರು. ಬೇಗ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಒಂದು 5 ಮಿನಿಟ್ಸಲ್ಲೇ ನಮ್ಗೆ ದರ್ಶನ ಆಗಿಬಿಡ್ತು. ಇದು ನಾನು ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ಯಾವಾಗಲೂ ರೆಗ್ಯುಲರಾಗಿ ಬರ್ತಿರ್ತೀನಲ್ವ, ಅದೇ ದೇವಸ್ಥಾನ ಇದು. ನಾನು ರೆಗ್ಯುಲರಾಗಿ ಯಾವಾಗಲೂ ಶುಕ್ರವಾರ ಎವ್ರಿ ವೀಕ್ ಬರೋದಕ್ಕೆ ಟ್ರೈ ಮಾಡ್ತಿರ್ತೀನಿ, ಬಂದು ಹೋಗ್ತಿರ್ತೀನಿ. ಮತ್ತು ಇಲ್ಲಿ ನೋಡಿ ಅವರು ತುಂಬಾ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಪ್ರತಿಯೊಂದು ದೇವರುಗಳು. ಊರು ಅಮೃತಹಳ್ಳಿಲಿರೋ ಎಲ್ಲ ದೇವರುಗಳನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋ ಥರ ಮಾಡಿ 3 ಡೇಸಿಂದ ಇಟ್ಟಿರ್ತಾರೆ. ಮತ್ತು ಇದು ನೋಡಿ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ನೋಡಿ, ಹಬ್ಬದ ದಿನ ಲಾಸ್ಟ್ ಡೇ ನೋಡಿ. ಎಲ್ಲ ದೇವರುಗಳನ್ನು ನೀಟಾಗಿ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಮತ್ತು ಅಲಂಕಾರನೂ ಅಷ್ಟೇ, ದೇವಸ್ಥಾನ ಅಲಂಕಾರನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದೆ ನೋಡಿ. ಗರ್ಭಗುಡಿಯಲ್ಲಿನೂ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಉಭಯ ಮಾರಮ್ಮ ಅಂತ ತುಂಬಾ ದೇವ್ರದ್ದು. ತುಂಬಾ ಶುಕ್ರವಾರ ಅಂತೂ ತುಂಬಾ ರಶ್ ಇರುತ್ತೆ ಇಲ್ಲೆಲ್ಲೂ. ಇದೆಲ್ಲ ಆದಮೇಲೆ ಮತ್ತೆ ಎಲ್ಲನೂ ನೀಟಾಗಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಜಶ್ವಿನು, ನಾನು ಮತ್ತು ನಮ್ಮಮ್ಮ ಎಲ್ಲ ಬಂದಿದ್ರು ಊರಿಂದ. ಸೊ ಅದಕ್ಕೆ ಎಲ್ಲರೂ ಹೋಗಿ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ. ಆಮೇಲೆ ಈವ್ನಿಂಗು ಜಶ್ವಿದು ಡ್ಯಾನ್ಸ್ ಕ್ಲಾಸ್ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು
ಮತ್ತು ಬಂದ್ವಿ ಮನೆಗೆ. ಈ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.